ಗಣಪತಿ ಶಾರದಾ ಗುರುಭ್ಯೋ ನಮಃ. ಚರಿತಂ ರಘುನಾಥಸ್ಯ ಶತಕೋಟಿ ಪ್ರವಿಸ್ತರಂ ಏಕೈಕಮಕ್ಷರಂ ಪುಂಸಾಂ ಮಹಾಪಾತಕನಾಶನಂ. ಶ್ರೋತೃಗಳಿಗೆ ಶ್ರೀರಾಮಚರಿತ ಮಾನಸದ ಲಂಕಾ ಕಾಂಡಕ್ಕೆ ಸ್ವಾಗತ. ಕೊನೆಗೂ ಶ್ರೀರಾಮಚಂದ್ರ ಪ್ರಭುವಿನ ಅವತಾರದ ಮುಖ್ಯ ಕಾರ್ಯವಾದ ರಾವಣ ಸಂಹಾರ ಕಾರ್ಯವು ಸಮಾಪ್ತವಾಯಿತು. ಪ್ರಭುವು ಒಂದೇ ಬಾರಿಗೆ 31 ಬಾಣಗಳನ್ನು ಪ್ರಯೋಗಿಸಿ ಒಂದು ಬಾಣದಿಂದ ರಾವಣನ ನಾಭಿಯಲ್ಲಿದ್ದ ಅಮೃತ ಕಲಶವನ್ನು ಒಣಗಿಸಿ, ಉಳಿದ 20 ಬಾಣದಿಂದ 20 ಬಾಹುಗಳನ್ನು, ಇನ್ನಿತರ 10 ಬಾಣಗಳಿಂದ 10 ತಲೆಗಳನ್ನು ಏಕಕಾಲಕ್ಕೆ ಕತ್ತರಿಸಿ ಹಾಕುತ್ತಾನೆ. ತನ್ನ ಕೈಗಳನ್ನು ರುಂಡಗಳನ್ನು ಕಳೆದುಕೊಂಡ ಮುಂಡವು ಅಲೆದಾಡುತ್ತಿದ್ದಾಗ ಅದನ್ನು ಒಂದೇ ಬಾಣದಿಂದ ಇಬ್ಬಾಗವಾಗಿ ಸೀಳಿ ರಾವಣನ ಶರೀರಕ್ಕೆ, ಆತನ ಪ್ರಾಣಗಳಿಗೆ ಅಂತ್ಯವನ್ನು ಹಾಡುತ್ತಾನೆ. ಶ್ರೀರಾಮನನ್ನು ದೇವತೆಗಳು ಇಂತು ಸ್ತುತಿಸುತ್ತಿರುವರು. ಓ ಕರುಣಾನಿಧಿ, ಮೋಕ್ಷಪ್ರದಾಯಕ, ಮುಕುಂದ, ರಾಗದ್ವೇಷಗಳು, ಹರ್ಷ, ಶೋಕ, ಜನನ ಮರಣ ಮೊದಲಾದ ದ್ವಂದ್ವಗಳನ್ನು ಪರಿಹರಿಸುವವನೇ, ಶರಣಾಗತರಿಗೆ ಸುಖಪ್ರದಾತ, ಭೋ ಕಲದಲ ವಿದಾರಣ, ಪರಮ ಕಾರಣ, ಕರುಣಾಮಯ, ಸರ್ವವ್ಯಾಪಕ ವಿಭೋ, ನಿನಗೆ ಜಯವಾಗಲಿ ಜಯವಾಗಲಿ. ಹೀಗೆ ಸ್ತುತಿಸುತ್ತಾ ಸುರರು ಹರ್ಷೋತ್ಫುಲ್ಲರಾಗಿ ಹೂವಿನ ಮಳೆಗರೆದರು. ದೇವದೊಂದುಭಿಗಳು ಮೊಳಗಿದವು. ಸಂಗ್ರಾಮಾಂಗಣದಲ್ಲಿ ವಿಜೇತನಾದ ಶ್ರೀರಾಮಚಂದ್ರನ ಅಂಗಗಳು ಕೋಟಿ ಅನಂಗರ ಕಾಂತಿಗಿಂತಲೂ ಮಿಗಿಲಾಗಿ ಪ್ರಕಾಶಿಸುತ್ತಿರುವವು. ಪ್ರಭುವಿನ ತಲೆಯ ಮೇಲೆ ಜಟಾ ಮುಕುಟ ಕಂಗೊಳಿಸುತ್ತಿದೆ. ಅದರ ನಡುವೆ ಮನೋಹರವಾದ ಪುಷ್ಪಗಳು, ನೀಲ ಪರ್ವತದ ಮೇಲೆ ಮಿಂಚಿನ ಗೊಂಚಲುಗಳಿಂದ ಕೂಡಿ ನಕ್ಷತ್ರಗಳು ಕಂಗೊಳಿಸುತ್ತಿರುವಂತೆ ರಾರಾಜಿಸುತ್ತಿದ್ದವು. ಶ್ರೀರಾಮನು ತನ್ನ ಭುಜದಂಡದಲ್ಲಿ ಕೋದಂಡವನ್ನು ಹಿಡಿದು ಆಡಿಸುತ್ತಿದ್ದರು. ಶ್ಯಾಮ ಸುಂದರ ತನುವಿನ ಮೇಲೆ ರುಧಿರ ಕಣಗಳು, ತಮಾಲ ವೃಕ್ಷದ ಮೇಲೆ ಅನೇಕ ರಾಯ ಮುನಿ ಪಕ್ಷಿಗಳು ಮಹಾಸುಖದಲ್ಲಿ ಮಗ್ನವಾಗಿ ನಿಶ್ಚಲವಾಗಿ ಕುಳಿತಿವೆಯೋ ಎಂಬಂತೆ ಕಮನೀಯವಾಗಿ ಕಂಗೊಳಿಸುತ್ತಿದ್ದವು. ಶ್ರೀರಾಮಚಂದ್ರ ಪ್ರಭುವು ಕೃಪಾ ದೃಷ್ಟಿಯ ವೃಷ್ಟಿಗೈದು ಸುರವೃಂದಕ್ಕೆ ಅಭಯ ಪ್ರದಾನ ಮಾಡಿದನು. ವಾನರ ಭಲ್ಲೂಕಗಳು ಹರ್ಷಿತರಾಗಿ ಸುಖಧಾಮನಾದ ಮುಕುಂದನಿಗೆ ಜಯವಾಗಲಿ ಎಂದು ಉಗ್ಗಡಿಸತೊಡಗಿದರು. ತನ್ನೆದುರಿಗೆ ಬಂದು ಬಿದ್ದ ಪತಿಯ ತಲೆಗಳನ್ನು ನೋಡುತ್ತಲೇ ಮಂಡೋದರಿ ಶೋಕ ವಿಹ್ವಲಳಾಗಿ ಮೂರ್ಛಿತಳಾಗಿ ನೆಲಕ್ಕುರುಳಿದಳು. ಶ್ರೀರಾಮನ ಬಾಣದಿಂದ ಎಗರಿದ 10 ತಲೆಗಳು ಮಂಡೋದರಿಯ ಮುಂದೆ ಬಂದು ಬಿದ್ದಿದ್ದವು. ಅಂತಃಪುರದ ಸ್ತ್ರೀಯರು ಅಳುತ್ತಾ ಆಕೆಯ ಬಳಿಗೆ ಓಡಿ ಬಂದು ಪ್ರಜ್ಞಾಶೂನ್ಯಳಾದ ಅವಳನ್ನು ಎತ್ತಿಕೊಂಡು ರಾವಣನ ಕಳೇಬರವಿದ್ದಲ್ಲಿಗೆ ಬಂದರು. ಪ್ರಜ್ಞೆ ಮರಳಿದಾಗ ಪತಿಯ ದುಸ್ಥಿತಿಯನ್ನು ನೋಡಿ ಆಕೆಯು ಕೂಗಿ ಕೂಗಿ ಪ್ರಲಾಪಿಸತೊಡಗಿದಳು. ದೇಹ ಭಾನವಿಲ್ಲ, ಕೂದಲು ಬಿಚ್ಚಿ ಹರಹಿಕೊಂಡಿದೆ. ಅವರು ಅನೇಕ ಪ್ರಕಾರದಿಂದ ಎದೆ ಬಡಿದುಕೊಂಡು ವಿಲಾಪ ಮಾಡುತ್ತಾ ರಾವಣನ ಪ್ರತಾಪವನ್ನು ಕೊಂಡಾಡುತ್ತಿದ್ದಾರೆ. ಹೇ ಪ್ರಾಣನಾಥ, ನಿಮ್ಮ ಬಲದಿಂದ ಪೃಥ್ವಿಯು ಸದಾಕಾಲ ನಡುಗುತ್ತಾ ಇರುತ್ತಿತ್ತು. ನಿನ್ನೆದುರಿಗೆ ಸೂರ್ಯ ಚಂದ್ರಾಗ್ನಿಗಳು ಹತಪ್ರಭರಾಗಿದ್ದರು. ಆದಿಶೇಷ, ಕೂರ್ಮ ಇವರು ಕೂಡ ನಿನ್ನ ಭಾರವನ್ನು ಸಹಿಸಲಾರದೆ ಹೋದರು. ಅಂತಹ ನಿನ್ನ ಮಹೋನ್ನತ ಶರೀರವು ಧೂಳಿ ಸರಿತವಾಗಿ ಮಣ್ಣಿನಲ್ಲಿ ಬಿದ್ದಿದೆ. ಇಂದ್ರ, ವಾಯು, ವರುಣ, ಕುಬೇರ ಇವರಲ್ಲಿ ಯಾರೂ ರಣರಂಗದಲ್ಲಿ ನಿನಗೆ ಮುಖ ತೋರುವ ಸಾಹಸ ಮಾಡಲಿಲ್ಲ. ಸ್ವಾಮಿ, ನೀವು ನಿಮ್ಮ ಭುಜಬಲದಿಂದ ಕಾಲನನ್ನು, ಯಮನನ್ನು ಗೆದ್ದಿದ್ದೀರಿ. ಅಂತಹ ಲೋಕವೀರರಾದ ನೀವು ಇಂದು ಅನಾಥರಂತೆ ಹೊರಗಿದ್ದೀರಿ. ನಿಮ್ಮ ಪೌರುಷ ಪ್ರಭುತ್ವಗಳು ಲೋಕ ವಿಶ್ರುತವಾದವು. ಅಯ್ಯೋ, ನಿಮ್ಮ ಮಕ್ಕಳ ಪರಿಜನರ ಬಲವಂತೂ ವರ್ಣಿಸಲಸದಳ. ಜಗತ್ಪ್ರಭುವಾದ ಶ್ರೀ ರಾಮಚಂದ್ರನೊಡನೆ ವೈರ ಕಟ್ಟಿಕೊಂಡಿದ್ದರಿಂದಲೇ ನಿಮಗೆ ಈ ದುಸ್ಥಿತಿ ಉಂಟಾಯಿತು. ಇಂದು ನಿಮ್ಮ ವಂಶದಲ್ಲಿ ನಿನಗಾಗಿ ಅಳುವವರೂ ಕೂಡ ಯಾರೂ ಉಳಿಯಲಿಲ್ಲ. ನಾಥ, ಬ್ರಹ್ಮನು ಸೃಷ್ಟಿಸಿದ ಇಡೀ ಪ್ರಪಂಚವೇ ನಿಮಗೆ ಅಡಿಯಾಳಾಗಿತ್ತು. ದಿಕ್ಪಾಲಕರು ನಿಮ್ಮ ಭಯದಿಂದ ನಿಮ್ಮ ಮುಂದೆ ಹಣೆ ಮಣಿಯುತ್ತಿದ್ದರು. ಆದರೆ ಅಯ್ಯೋ, ಈಗ ನಿಮ್ಮ ತಲೆಗಳು, ತೋಳುಗಳನ್ನು ನರಿಗಳು ತಿನ್ನುತ್ತಿವೆಯಲ್ಲ. ರಾಮನಿಗೆ ವಿಮುಖನಾದವನಿಗೆ ಇಂತಹ ಗತಿ ಬಂದೊದಗುವುದು ಅನುಚಿತವಲ್ಲ. ಪ್ರಾಣನಾಥ,
ಪೂರ್ಣವಾಗಿ ಕಾಲಕ್ಕೆ ವಶನಾದ ನೀವು ಯಾರ ಮಾತಿಗೂ ಕಿವಿಗೊಡಲಿಲ್ಲ. ಚರಾಚರದೊಡೆಯನಾದ ಪರಮಾತ್ಮನನ್ನು ಹುಲು ಮನುಜನೆಂದು ಭಾವಿಸಿದಿರಿ. ಧನುಜ ಕಾನನಕ್ಕೆ ಕಾಡ್ಗಿಚ್ಚಾದ ಸಾಕ್ಷಾತ್ ಶ್ರೀಹರಿಯನ್ನು ಸಾಮಾನ್ಯ ಮಾನವನೆಂದು ಬಗೆದಿರಿ. ಹೇ ಪ್ರಿಯತಮ, ಬ್ರಹ್ಮ ರುದ್ರಾದಿ ದೇವತೆಗಳಿಂದ ಸೇವಿತನಾದ ಕರುಣಾಮಯನಾದ ಶ್ರೀರಾಮನನ್ನು ನೀವು ಭಜಿಸಲಿಲ್ಲ. ನಿಮ್ಮ ಈ ಶರೀರವು ಹುಟ್ಟಿನಿಂದಲೇ ಪರದ್ರೋಹ ರಥವಾಗಿತ್ತು, ಅನೇಕ ಪಾಪಗಳಿಗೆ ಮನೆಯಾಗಿತ್ತು. ಇಷ್ಟಾದರೂ ನಿರಾಮಯ ಪರಬ್ರಹ್ಮ ಶ್ರೀರಾಮನು ನಿಮಗೆ ತನ್ನ ಪರಂಧಾಮವನ್ನು ಕರುಣಿಸಿದ. ಅಂತಹವನಿಗೆ ನಾನು ನಮಸ್ಕರಿಸುತ್ತೇನೆ. ಆಹಾ ನಾಥ, ಶ್ರೀ ರಘುನಾಥನಂತಹ ಕೃಪಾ ಸಿಂಧು ಬೇರಾರಿದ್ದಾರೆ? ಆ ಭಗವಂತನು ಯೋಗಿ ಜನರಿಗೂ ದುರ್ಲಭವಾದ ಸದ್ಗತಿಯನ್ನು ನಿಮಗೆ ಕರುಣಿಸಿದನಲ್ಲ. ಮಂಡೋದರಿಯ ಮಾತುಗಳನ್ನು ಕಿವಿಯಾರೆ ಕೇಳಿದ ಸುರ ಮುನಿ ಸಿದ್ಧರು ಹೀಗೆ ಎಲ್ಲರಿಗೂ ಸುಖವಾಯಿತು. ಹರ ವಿರಿಂಚಿ ನಾರದ ಸನಕ ಸನಂದನಾದಿ ಮಹಾಮುನಿಗಳು ಹಾಗೂ ಇತರ ತತ್ವಜ್ಞಾನಿಗಳು ಮೊದಲಾದವರೆಲ್ಲರೂ ಶ್ರೀ ರಘುನಾಥನನ್ನು ಕಣ್ತುಂಬ ನೋಡಿ ಪ್ರೇಮ ಮಗ್ನರಾಗಿ ತನ್ಮಯರಾಗಿ ಅವರ್ಣನೀಯ ಸುಖದಲ್ಲಿ ಮುಳುಗಿದರು. ತನ್ನ ಕುಟುಂಬದ ಸ್ತ್ರೀಯರೆಲ್ಲರೂ ಅಳುತ್ತಿರುವುದನ್ನು ಕಂಡು ವಿಭೀಷಣನ ಮನದಲ್ಲಿ ಅತೀವ ದುಃಖವಾಗಿ ಅವರ ಬಳಿಗೆ ಹೋದನು. ಸೋದರನ ಈ ಸ್ಥಿತಿಯನ್ನು ನೋಡಿ ಅವನಿಗೆ ತುಂಬಾ ದುಃಖವಾಯಿತು. ಆಗ ಶ್ರೀರಾಮನು ವಿಭೀಷಣನನ್ನು ಸಂತೈಸುವಂತೆ ಲಕ್ಷ್ಮಣನಿಗೆ ಹೇಳಿದನು. ಅಣ್ಣನ ಅಪ್ಪಣೆಯಂತೆ ಲಕ್ಷ್ಮಣನು ವಿಭೀಷಣನನ್ನು ಪರಿಪರಿಯಾಗಿ ಸಂತೈಸಿ ಧೈರ್ಯ ತುಂಬಿದನು. ಆಗ ವಿಭೀಷಣನು ಪ್ರಭು ಶ್ರೀರಾಮನ ಬಳಿಗೆ ಮರಳಿದ. ಪ್ರಭುವು ತನ್ನ ಕರುಣಾಪೂರಿತ ದೃಷ್ಟಿಯಿಂದ ಅವನನ್ನು ನೋಡಿ ಇಂತೆಂದನು. ಈಗ ಶೋಕವನ್ನು ತೊರೆದು ರಾವಣನ ಅಂತ್ಯಕ್ರಿಯೆಗಳನ್ನು ನೆರವೇರಿಸು. ಪ್ರಭುವಿನ ಅಣತಿಯನ್ನು ಶಿರಸ ವಹಿಸಿ ದೇಶ ಕಾಲ ಪರಿಸ್ಥಿತಿಯನ್ನು ಗಮನಿಸಿ ವಿಭೀಷಣನು ವಿಧಿಪೂರ್ವಕವಾಗಿ ರಾವಣನ ಉತ್ತರ ಕ್ರಿಯಾದಿಗಳನ್ನು ಮಾಡಿದನು. ಮಂಡೋದರಿಯೇ ಮೊದಲಾದ ಎಲ್ಲ ರಾಣಿಯರು ರಾವಣನಿಗೆ ತಿಲಾಂಜಲಿಯನ್ನಿತ್ತು ಮನಸ್ಸಿನಲ್ಲಿ ಶ್ರೀರಾಮನ ದಿವ್ಯ ಗುಣಗಳನ್ನು ವರ್ಣಿಸುತ್ತಾ ರಾಜಭವನಕ್ಕೆ ತೆರಳಿದರು. ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ. ಶ್ರೀರಾಮಚಂದ್ರ ಕೃಪಾಲ ಭಜ ಮನ ಹರಣ ಭವ ಭಯ ದಾರುಣಂ. ಶ್ರೀರಾಮಚಂದ್ರ ಕೃಪಾಲ ಭಜ ಮನ ಹರಣ ಭವ ಭಯ ದಾರುಣಂ. ಶ್ರೀರಾಮ್ 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 ಶ್ರೀರಾಮ್.